ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿರೋ ವಿಚಾರ ಏನು ಅಂತಂದ್ರೆ, ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಏನಿದು ಡ್ರೀಮ್ ಡೀಲ್ ಗ್ರೂಪ್. ಡ್ರೀಮ್ ಡೀಲ್ ಗ್ರೂಪ್ ಅಂದ್ರೆ ಏನು, ಇದರಲ್ಲೆಲ್ಲ ಕಸ್ಟಮರ್ಸ್ ಗಳಿಗೆ ಗಿಫ್ಟ್ ಎಲ್ಲಿಂದ ಕೊಡ್ತಾ ಇದ್ದೀರಾ, ಇದು ಯಾವ ರೀತಿ ರನ್ ಆಗ್ತಿದೆ ಕಂಪನಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇವತ್ತು ಈ ಒಂದು ವಿಡಿಯೋ ಮೂಲಕ ನನಗೆ ತಿಳಿಸಿರೋ ವಿಚಾರ ಏನಂದ್ರೆ, ಡ್ರೀಮ್ ಡೀಲ್ ಗ್ರೂಪ್ ಅಂದ್ರೆ ಏನು, ಇಲ್ಲಿ ಕಸ್ಟಮರ್ಗೆ ಏನೆಲ್ಲ ಲಾಭ ಇದೆ, ಇನ್ನು ಇತರ ಇದ್ರಲ್ಲಿ ಯಾರೆಲ್ಲ ಪಾರ್ಟ್ನರ್ಸ್ ಆಗಿ ಬರ್ಬೋದು ಅನ್ನೋ ವಿಚಾರಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡಿದ್ರೆ ಇದನ್ನ ನೋಡಿ, ಯಾಕೆಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗಲ್ಲ. ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲಿ ಹಿಂದೆ ನೋಡಬಹುದು, ನೀವು ಲೋಗೋದಲ್ಲಿ ಕಾಣಿಸ್ತಾ ಇದೆ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ, ಇದು ನಮ್ಮ ಕಂಪನಿ ಹೆಸರು. ಕೆಳಗಡೆ ಇದೆ ಡ್ರೀಮ್ಸ್ ಟು ಕಮ್ ಟ್ರೂ ಅಂತ ಹೇಳಿ. ಏನಪ್ಪಾ ಅಂತಂದ್ರೆ, ಡ್ರೀಮ್ ಅಂತ ಅಂದ್ರೆ ಕನಸು, ಡೀಲ್ ಅಂತಂದ್ರೆ ವ್ಯವಹಾರ, ಅಂದ್ರೆ ಕನಸಿನೊಂದಿಗೆ ವ್ಯವಹಾರ ಅಂತೇಳಿ ನಮ್ಮ ಕಂಪನಿ ಹೆಸರು ಇರುವಂತದ್ದು. ಕೆಳಗಡೆ ನೋಡ್ತಾ ಇದ್ರೆ ಡ್ರೀಮ್ಸ್ ಟು ಕಮ್ ಟ್ರೂ ಅಂತ ಹೇಳಿ, ನಿಮ್ಮ ಕನಸುಗಳು ನನಸಾಗುತ್ತೆ ಅಂತ ನಮ್ಮ ಒಂದು ಕೆಳಗಡೆ ಟ್ಯಾಗ್ ಲೈನ್ ಇರುವಂತದ್ದು. ಇದನ್ನ ನಾವು ಒಂದು ಬುಕ್ಲೆಟ್ ಮೂಲಕ ನಿಮ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲೇನ್ ನೋಡ್ತಾ ಇದ್ರೆ, ಇದು ನಮ್ಮ ಕಂಪನಿ ಕಸ್ಟಮರ್ ಪ್ಲಾನ್ ಬುಕ್ಲೆಟ್ ಆಗಿರುತ್ತೆ. ಇಲ್ಲಿರುವಂತದ್ದು ನಮ್ಮ ಕಂಪನಿ ಹೆಡ್ ಆಫೀಸ್. ಈ ಹೆಡ್ ಆಫೀಸ್ ಇರುವಂತದ್ದು ಕಂಪನಿ ಸ್ಟಾರ್ಟ್ಅಪ್ ಆಗಿದ್ದು ಮಂಗಳೂರು ಭಾಗದಲ್ಲಿ. ಕಂಪನಿ ಒಂದು 10 ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಇಲ್ಲಿ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡಿರುವಂತದ್ದು. ನಮ್ಮಲ್ಲಿರುವಂತದ್ದು 10 ಪ್ರಾಜೆಕ್ಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸ್, ಗೋಲ್ಡ್ ಅಂಡ್ ಡೈಮಂಡ್, ಮತ್ತೆ ಜೂಡಲ್ ಕಿಟ್ ಅಂತ ಇದೆ, ಟ್ರೇಡಿಂಗ್ ಅಕಾಡೆಮಿ, ಟೂರಿಸಂ, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಚಿಕನ್, ಜೊತೆಲಿ ಡ್ರೀಮ್ ಟೈಮ್ಸ್ ಮತ್ತೆ ಎಕ್ಸ್ಪೋ ಪ್ರಾಪರ್ಟೀಸ್. ಈ ತರ ಒಂದು 10 ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಕಂಪನಿ ರನ್ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಗಳು ಕೂಡ ಕಂಪನಿ ಪಡ್ಕೊಂಡಿದೆ. ನೀವು ಇಲ್ಲಿ ನೋಡಬಹುದು, NCA 21 ಆಗಿರ್ಬೋದು, ಪ್ಯಾನ್, GST, ಉದ್ಯಮ ಎಲ್ಲಾ ಸರ್ಟಿಫಿಕೇಟ್ ಗಳು ಕೂಡ ಇದೆ. ಜೊತೆಲಿ ನಮ್ಮ ಕಂಪನಿಯ ಬ್ರಾಂಚ್ ಆಫೀಸ್ಗಳು ಬಂದು ಟೋಟಲ್ 30+ ಇದೆ. ನೀವು ನೋಡ್ತಿರ್ಬೋದು, ಇದರಲ್ಲಿ ದಾವಣಗೆರೆ ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ಹುಬ್ಬಳ್ಳಿ, ಹೂವಿನಡಗಲಿ, ಈ ತರ ಎಲ್ಲಾ ಸಿಟೀಸ್ ಗಳಲ್ಲೂ ಕೂಡ ನಮ್ಮ ಕಂಪನಿ ಬ್ರಾಂಚ್ ಆಫೀಸ್ ಕೂಡ ಹೊಂದಿದೆ. ಜೊತೆಗೆ ನಮ್ಮ ಕಂಪನಿಯ ವಿಷನ್ ಅಂಡ್ ಮಿಷನ್ ಏನಪ್ಪ, ಯಾಕಂದ್ರೆ ಈ ಕಂಪನಿ ಯಾಕೆ ಸ್ಟಾರ್ಟ್ ಆಗಿದೆ, ಅದು ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡೆ ಅದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲಿ ಕಂಪನಿ ಸ್ಟಾರ್ಟ್ಅಪ್ ಅನ್ನ ಮಾಡಿರುವಂತದ್ದು ಕೇವಲ 25ರಿಂದ 30 ವರ್ಷದ ಒಳಗಿರ್ತಕ್ಕಂಥ ಯುವಕರುಗಳು ಸೇರಿ ಒಂದು ಕಂಪನಿನ ಸ್ಟಾರ್ಟ್ಅಪ್ ಮಾಡಿರುವಂತದ್ದು. ಉದ್ದೇಶ ಏನು ಅಂತಂದ್ರೆ, ಎಂಟೈರ್ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 150 ಕೋಟಿ ಪಾಪ್ಯುಲೇಷನ್ ಇದೆ. ಬಟ್ ಅದರಲ್ಲಿ ಎವ್ರಿ ಇಯರ್ ಎಜುಕೇಶನ್ ಅನ್ನು ಮುಗಿಸ್ಕೊಂಡು ಔಟ್ಪುಟ್ ಆಗ್ತಿರುವಂತ ಯುವಕರು ಯಾರಿದ್ದಾರೆ, ಯುವಕರಾಗಿರ್ಬೋದು, ಇವತ್ತು ಟೋಟಲ್ 3 ಕೋಟಿ ಜನ ನಾವು ಔಟ್ಪುಟ್ ಆಗ್ತಾ ಇರೋದು. ಬಟ್ ಈ 3 ಕೋಟಿ ಜನರಲ್ಲಿ ಉದ್ಯೋಗ ಅಂತ ಸಿಗ್ತಾ ಇರೋದು ಕೇವಲ 1 ಕೋಟಿ ಜನರಿಗೆ ಮಾತ್ರ. ಇನ್ನು 2 ಕೋಟಿ ಜನ ಏನಾಗ್ತಿದೆ ಅಂತಂದ್ರೆ, ನಾವು ಓದಿರ್ತಕ್ಕಂಥ ಎಜುಕೇಶನ್ ಬೇರೆ, ನಾವು ಮಾಡಿರ್ತಕ್ಕಂಥ ಡಿಗ್ರಿನೇ ಬೇರೆ, ನಾವು ಮಾಡ್ತಿರ್ತಕ್ಕಂಥ ವೃತ್ತಿನೇ ಬೇರೆ ಆಗಿದೆ. ಕಾರಣ ಏನು ಅಂತಂದ್ರೆ, ಅಷ್ಟು ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿಲ್ಲ. ಇದಕ್ಕೆ ಮೂಲ ಕಾರಣ ಅಂತ ಹುಡುಕಿದ್ರೆ, ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಕನ್ಸ್ಯೂಮರ್ ಜಾಸ್ತಿ ಇದೀವಿ, ಬಟ್ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಪ್ರಾಬ್ಲಮ್ ಏನಂದ್ರೆ ಪ್ರೊಡಕ್ಷನ್ ಇಲ್ಲ, ಅಂದ್ರೆ ಪ್ರೊಡ್ಯೂಸರ್ಸ್ ಇಲ್ಲ. ಇವತ್ತು ನಾವು ಬಳಸ್ತಿರ್ತಕ್ಕಂಥ ಎಷ್ಟೋ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇತರ ಐಟಮ್ಗಳಾಗಿರ್ಬೋದು, ಇದೆಲ್ಲ ಬೇರೆ ಒಂದು ಕಂಟ್ರಿನ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ದೇಶಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ. ಬಟ್ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಕಂಪನಿ ಸ್ಟಾರ್ಟ್ಅಪ್ ಮಾಡಿ, ನಮ್ಮದೇ ಇಂಡಿಯಾದಲ್ಲಿ ಒಂದು ಬ್ರ್ಯಾಂಡ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಒಂದು ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಸ್ಟಾರ್ಟ್ ಆದ್ರೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ, ಮಾರ್ಕೆಟಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಎಂಪ್ಲಾಯ್ಮೆಂಟ್ ಹೆಚ್ಚಾಗಿ ಕ್ರಿಯೇಟ್ ಆಗುತ್ತೆ. ಜೊತೆಲಿ ನಮ್ಮ ದೇಶದಲ್ಲಿ ಅದು ರೆಡಿ ಆಗೋದ್ರಿಂದ ಅದರ ಟ್ಯಾಕ್ಸ್ ಕೂಡ ನಮ್ಮ ದೇಶಕ್ಕೆ ಬರುತ್ತೆ. ಅದರಿಂದ ನಮ್ಮ ದೇಶದಲ್ಲಿ ಏನಾಗುತ್ತೆ, ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ, ನಮ್ಮ ಎಂಟೈರ್ ಇಂಡಿಯಾದ GDP ಕೂಡ ಗ್ರೋತ್ ಆಗುತ್ತೆ. ಈ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು, ಕೆಲಸ ಕೇಳೋದಕ್ಕಿಂತ ಕೆಲಸ ಕೊಡೋರು ನಾವಾಗಬೇಕು ಅನ್ಕೊಂಡು ನಮ್ಮ ಒಂದು ಕಂಪನಿಯನ್ನ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಈ ಕಂಪನಿ ವಿಷನ್ ಅಂಡ್ ಮಿಷನ್ ಇರುವಂತದ್ದು ಎಂಟೈರ್ ಇಂಡಿಯಾದಲ್ಲಿ 2027-28 ಅಷ್ಟೊತ್ತಿಗೆ 1 ಕೋಟಿ ಗ್ರಾಹಕರನ್ನ ರೀಚ್ ಆಗಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಇದೆ. ಜೊತೆಲಿ ಎಂಟೈರ್ ಇಂಡಿಯಾದಲ್ಲಿ ಒಂದು 10,000+ ಶೋರೂಮ್ ಗಳನ್ನ ಓಪನ್ ಮಾಡಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ ಇದೆ. ಜೊತೆಲಿ ನಿಮಗೂ ಗೊತ್ತು, ನಮಗೂ ಗೊತ್ತು, ಇವಾಗೆಲ್ಲ ಮೊದಲಿನ ತರ ಯಾರು ಕೂಡ ಫಿಸಿಕಲ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿ ಐಟಮ್ ಗಳನ್ನ ಖರೀದಿ ಮಾಡ್ತಿಲ್ಲ. ರೀಸನ್ ಏನು ಅಂತಂದ್ರೆ, ಆನ್ಲೈನ್ ಡೋರ್ ಡೆಲಿವರಿ ಇರೋದ್ರಿಂದ ಎಲ್ಲರೂ ಕೂಡ ಫ್ಲಿಪ್ಕಾರ್ಟ್, ಅಮೆಜಾನ್, ಮಿಂತ್ರಾ, ಮೀಶೋ ಈ ತರ ಆನ್ಲೈನ್ ಇ ಕಾಮರ್ಸ್ ವೆಬ್ಸೈಟ್ ಗಳಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಂಪನಿಯ ಕೂಡ ಇ ಕಾಮರ್ಸ್ ವೆಬ್ಸೈಟ್ ಇದೆ, DD Grab ಅಂತ. ಈ ಒಂದು DD Grab ಮುಖಾಂತರ ನಿಮಗೆ ಏನು ವಸ್ತುಗಳು ಬೇಕೋ ವಸ್ತುಗಳನ್ನ ಬುಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರೆಸೆಂಟ್ ನಾವು ಅನುಶ್ರೀ ಅವರನ್ನ ತಗೊಂಡಿದ್ದೀವಿ. ನೀವು ನೋಡಬಹುದು, ಆಲ್ರೆಡಿ ನಮ್ಮ ಕಂಪನಿ ಆಡ್ ಆಗಿರ್ಬೋದು, ಜಿ ಕನ್ನಡದ ಮಹಾನಟಿ ಪ್ರೋಗ್ರಾಮ್ ಅಲ್ಲಿ ಕೂಡ ಬರ್ತಾ ಇದೆ. ಈ ವೀಕ್ ಇಂದ ಬಿಗ್ ಬಾಸ್ ಅಲ್ಲಿ ಕೂಡ ಬರುತ್ತೆ. ಇದು ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಮುಖಾಂತರ ನಾವು ಕೊಡ್ತಿರ್ತಕ್ಕಂಥ ಆಡ್ ಪ್ರಮೋಷನ್ ಆಗಿರ್ಬೋದು. ಜೊತೆಲಿ ನಮ್ಮ ಕಂಪನಿ ಎಲ್ಲಾ ಸೀಸನ್ ಗಳು ನಾವೇನ್ ಲಾಂಚ್ ಮಾಡ್ತಿರ್ತೀವಿ, ಒಂದು ಬ್ರಾಂಚ್ ಅಥವಾ ಒಂದು ಸೀಸನ್ ಅಂತ ಏನ್ ಕರಿತೀವಿ, ಇದರದ್ದು ಲಾಂಚಿಂಗ್ ಸೆರೆಮನಿನೂ ಕೂಡ ನಾವು ಸೆಲೆಬ್ರಿಟಿಗಳ ಮುಖಾಂತರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ. ನೀವು ಇಲ್ಲಿ ಕೆಳಗಡೆ ನೋಡಬಹುದು, ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಕಂಪನಿ ಬಗ್ಗೆ ಪ್ರಮೋಷನ್ ಬಂದಿದೆ. ಜೊತೆಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಮ್ಯಾಚ್ ಅಲ್ಲಿ ಕೊಟ್ಟಿದ್ದೀವಿ. ಜೊತೆಲಿ IPL ಅಲ್ಲೂ ಕೂಡ RCB 3 ಮ್ಯಾಚ್ ಗಳಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದೀವಿ. KSRTC ಬಸ್ಗಳ ಮೇಲೂ ಕೂಡ ನಮ್ಮ ಕಂಪನಿಯ ಪ್ರಮೋಷನ್ ಆಕ್ಟಿವಿಟಿ ನಡೀತಾ ಇದೆ. ಮಹಾನಟಿ ಪ್ರೋಗ್ರಾಮ್ ಅಲ್ಲೂ ಕೂಡ ಎವ್ರಿ ವೀಕ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಅಂತ ಯಾರು ಬರ್ತಾರೆ ಅವರಿಗೆ 20,000 ವರ್ತ್ ಫರ್ನಿಚರ್ ಗಿಫ್ಟ್ ಕೂಡ ನಾವು ಕೊಡ್ತಾ ಇದ್ದೀವಿ.
ಇದನ್ನು ನೀವು ನೋಡಬಹುದು. ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಏನಿದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಇದೆ, ಫರ್ನಿಚರ್ಸ್ ಇದೆ, ನಮ್ಮ ಕಂಪನಿ ಓನ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಡೀಪ್ ವಾಶ್ ಅಂದ್ರೆ ಫುಟ್ವೇರ್ ಮತ್ತೆ ಕ್ಲಾತ್ಸ್ ಕೂಡ ನಮ್ಮ ಕಂಪನಿಗೆ ಓನ್ ಬ್ರ್ಯಾಂಡ್ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇನ್ನು ಪರ್ಫ್ಯೂಮ್ ಕೂಡ ಸದ್ಯದಲ್ಲೇ ಲಾಂಚ್ ಆಗೋದಿದೆ. ಇನ್ನು ಬೆಸ್ಟ್ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಡಕ್ಟ್ ಕೂಡ ವಿತಿನ್ ಮಂತ್ ಅಲ್ಲಿ ಕೂಡ ಇದು ಲಾಂಚ್ ಆಗೋದಿದೆ. ಇದಿಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನಿಮಗೆಲ್ಲ ಇಮೇಜ್ ಗಳನ್ನು ಕೂಡ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಇ ಕಾಮರ್ಸ್ ಕೂಪನ್ ನಮ್ಮಲ್ಲಿ ಇರ್ತಕ್ಕಂಥ ಸೇವಿಂಗ್ಸ್ ಪ್ಲಾನ್ ಏನು, ಈ ಒಂದು ಪ್ಲಾನ್ ಕೆಲವೊಂದು ಚೆನ್ನಾಗಿ ಡೌಟ್ ಇರುವಂತದ್ದು. ಈ ಪ್ಲಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ 100 ಜನ ಗ್ರಾಹಕರಿದ್ದಾರೆ ಅಂತಂದ್ರೆ 100 ಜನನು ಕೂಡ ತಮ್ಮ ಬೇಕಾಗಿರೋ ವಸ್ತುವನ್ನ ಫುಲ್ ಕ್ಯಾಶ್ ಕೊಟ್ಟು ಖರೀದಿ ಮಾಡಲ್ಲ. ಯಾಕೆ ಅಂತಂದ್ರೆ ಇವತ್ತು 100 ಜನದಲ್ಲಿ 10 ಜನ ಮಾತ್ರ ತಮ್ಮ ಬೇಕಾಗಿರೋ ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್ ಎನಿ ಐಟಮ್ ಅನ್ನ ಫುಲ್ ಕ್ಯಾಶ್ ಕೊಟ್ಟು ತಗೊಂತಾರೆ. ಇನ್ನು 40% ಜನ ಏನ್ ಮಾಡ್ತಾರೆ ಅಂತಂದ್ರೆ EMI ಆಪ್ಷನ್ ಹೋಗ್ತಾರೆ. EMI ಆಪ್ಷನ್ ಅಂತ ಅಂದ್ರೆ ಏನು, ಬಜಾಜ್ ಅಲ್ಲೋ ಅಥವಾ ಏನೋ IDFC ಕ್ರೆಡಿಟ್ ಕಾರ್ಡ್ ಮುಖಾಂತರ ಹೋಗ್ತಾರೆ. ಅಂದ್ರೆ 100ರಲ್ಲಿ 50% ಜನಕ್ಕೆ ಒಂದು ಅವಕಾಶ ಇದೆ. ಇನ್ನು 50% ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗಿರೋ ಮೂರನೇ ಆಪ್ಷನ್ ಉಳಿತಾಯ. ಅಂದ್ರೆ ಪ್ರತಿ ತಿಂಗಳು ಮನೆಯಲ್ಲಿ 1,000 2,000 ಕೂಡಿಡೋಣ, 1 ವರ್ಷ 2 ವರ್ಷ ಆದ್ಮೇಲೆ ಬಲ್ಕ್ ಅಮೌಂಟ್ ಆಗುತ್ತೆ, ಆ ಟೈಮಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಆಫರ್ ಇರುತ್ತೆ, ಖರೀದಿ ಮಾಡೋಣ ಅಂತ ಇಟ್ಟಿರ್ತಾರೆ. ಬಟ್ ಆ ಥರ ಕೂಡಿಟ್ಟದ್ರಲ್ಲೂ ತಗೊಂಡಿರೋಂಥದ್ದು ಕೇವಲ 5 to 10% ಅಷ್ಟೇ. ರೀಸನ್ ಏನು ಅಂತ ಅಂದ್ರೆ, ನಮ್ಮ ಮಿಡ್ಲ್ ಕ್ಲಾಸ್ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಅಮೌಂಟ್ ಅನ್ನ ಕೂಡಿಡ್ತೀವಿ, ಬಟ್ ಮನೇಲಿ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಒಂದು ಹಾಸ್ಪಿಟಾಲಿಟಿ ಪ್ರಾಬ್ಲಮ್ ಅಂತ ಬಂದಾಗ ಫಸ್ಟ್ ನಾವು ಕೈ ಹಾಕಿದ್ರೆ ಸೇವಿಂಗ್ಸ್ ಅಮೌಂಟ್ಗೆ. ಬಟ್ ಇಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ನಮ್ಮ ಗ್ರಾಹಕರಿಗೆ ನಾವು ಫುಲ್ ಕ್ಯಾಶ್ ಅಲ್ಲೂ ಕೂಡ ಬೈ ಮಾಡಬಹುದು, EMI ಆಪ್ಷನ್ ಅಲ್ಲಿ ಕೂಡ ಬೈ ಮಾಡಬಹುದು. ಇನ್ನೊಂದು ಮೂರನೇ ಆಪ್ಷನ್ ಕೊಟ್ಟಿದ್ದೀವಿ ನಮ್ಮಲ್ಲಿ, ಸೇವಿಂಗ್ಸ್ ಪ್ಲಾನ್ ಅಂತೇಳಿ. ಈ ಸೇವಿಂಗ್ಸ್ ಪ್ಲಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಲ್ಲಿ ಇ ಕಾಮರ್ಸ್ ಕೂಪನ್ ಅಂತ ಇದೆ. ಎವ್ರಿ ಮಂತ್ ನಿಮ್ಮ ಅಮೌಂಟ್ ಅನ್ನ ನೀವು ಕೂಪನ್ ಪರ್ಚೇಸ್ ಮಾಡೋದ್ರ ಮುಖಾಂತರ ಸೇವ್ ಮಾಡಬಹುದು. ಈ ಕೂಪನ್ ವ್ಯಾಲ್ಯೂ ಬಂದ್ಬಿಟ್ಟು 1000 rupees ಒಂದು ಕೂಪನ್ಗೆ. ಇದ್ರದ್ದು ನಮಗೆ ಟರ್ಮ್ ಇರುತ್ತೆ 24 months, 24 ತಿಂಗಳು. ನೀವು ಎವ್ರಿ ಮಂತ್ 1000 rupees ಕೂಪನ್ ಅನ್ನ ನಮ್ಮ DD Grab ವೆಬ್ಸೈಟ್ ಅಲ್ಲಿ ನೀವು ಬೈ ಮಾಡಿದ್ರೆ 24 ತಿಂಗಳಿಗೆ 24,000 ವರ್ತಿನ ಕೂಪನ್ ನಿಮ್ಮ ವಾಲೆಟ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ 10% ನಿಮಗೆ ಡಿಸ್ಕೌಂಟ್ ಅನ್ನ ಆಡ್ ಆನ್ ಮಾಡ್ಕೊಡ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ 27,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತು 24,000ಕ್ಕೆ ನಿಮಗೆ ಸಿಗುತ್ತೆ. ಇದು ನಮ್ಮ ಗ್ರಾಹಕರಿಗೆ ಸಿಗ್ತಕ್ಕಂಥ ಬೆನಿಫಿಟ್. ಯಾಕಂದ್ರೆ ಅವ್ರು ಎಟ್ ಎ ಟೈಮ್ ಅಮೌಂಟ್ ಅನ್ನ ಕೊಡ್ತಾಗಳಲ್ಲ, ಎವ್ರಿ ಮಂತ್ ಅವರಲ್ಲಿ 1000 ಸೇವ್ ಮಾಡ್ತಾ ಬರ್ತಾರೆ. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು, ದೊಡ್ಡ ದೊಡ್ಡ ಬ್ರ್ಯಾಂಡ್ ಆಗಿರ್ತಕ್ಕಂಥ ಗಿರಿಯಾ, ಸರ್ಶಾಪ್ ಇವರೆಲ್ಲ ಏನಿದ್ದಾರೆ, ಇವರಾಗಿರ್ಬೋದು ಅಥವಾ ರಿಲಯನ್ಸ್ ಎಲ್ಲ, ಟ್ರೆಂಡ್ಸ್ ಎಲ್ಲ ಆಗಿರ್ಬೋದು, ಇವರು ಕೂಡ ವರ್ಷಕ್ಕೊಂದ್ಸಲ ಗಿವ್ ಅವೇ ಅಂತ ನಡೆಸ್ತಾರೆ. ಗಿವ್ ಅವೇ ಅಂತ ಅಂದ್ರೆ ಅವರ ಕಸ್ಟಮರ್ಸ್ ಯಾರು ಇರ್ತಾರೆ, ಅವ್ರು ಏನೆಲ್ಲ ಒಂದು ವರ್ತ್ ಅನ್ನ ಫಿಕ್ಸ್ ಮಾಡಿರ್ತಾರೆ, 10,000, 5,000 ಅಥವಾ 20,000 ಅಷ್ಟು ವರ್ತಿನ ಪ್ರಾಡಕ್ಟ್ ಯಾರು ಬೈ ಮಾಡ್ತಾರೆ ಒಂದು ಕೂಪನ್ ಅನ್ನ ಕೊಡ್ತಾರೆ. ಆ ಕೂಪನ್ ಅನ್ನ ಏನ್ ಮಾಡ್ತಾರೆ, ಎವ್ರಿ ಫೆಸ್ಟಿವಲ್ ಟೈಮ್ ಅಲ್ಲಿ ವರ್ಷಕ್ಕೊಂದ್ಸಲ ಅದನ್ನ ಡ್ರಾ ನಡೆಸ್ಬಿಟ್ಟು ನಿಮಗೆ SUV ಕಾರ್ಗಳನ್ನ ಗೆಲ್ಬಹುದು ಅಥವಾ ಗೋಲ್ಡ್ ನೆಕ್ಲೆಸ್ ಗಳನ್ನ ಗೆಲ್ಬಹುದು ಅಂತ ಒಂದು ಆಫರ್ ಅನ್ನ ಬಿಡ್ತಾರೆ. ಬಟ್ ನಮ್ಮ ಕಂಪನಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಅದು ವರ್ಷಕ್ಕೊಂದ್ಸಲ ಮಾಡಿದ್ರೆ ನಾವಿಲ್ಲಿ ತಿಂಗಳಲ್ಲಿ 2 ಸಲ ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಹಕರಿಗೆ ತಿಂಗಳಲ್ಲಿ 2 ಸಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗಿಫ್ಟ್ ಗಳನ್ನ ವಿನ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಎಷ್ಟೋ ಜನ ಅನ್ಕೋತಾರೆ ಇದು ನೋಡಿದ ತಕ್ಷಣ ಇದೇನೋ ಲಾಟ್ರಿ ಅಥವಾ ಏನೋ ಲಕ್ಕಿ ಡ್ರಾ ಸ್ಕೀಮ್ ಅಂತ ಹೇಳಿ. ಇದು ಯಾವುದೇ ಕಾರಣಕ್ಕೂ ಲಾಟ್ರಿನೂ ಅಲ್ಲ, ಲಕ್ಕಿ ಡ್ರಾ ಸ್ಕೀಮು ಅಲ್ಲ, ಇದು ಕಂಪ್ಲೀಟ್ಲಿ ಗಿವ್ ಅವೇ. ನಿಮ್ಗೆ ಅದಕ್ಕೆ ಮೂರಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಲಾಟ್ರಿ ಅಂತಂದ್ರೆ 1,000 ಜನ ದುಡ್ಡನ್ನ ಪೇ ಮಾಡಿದ್ರೆ ಯಾರಿಗೋ ಒಬ್ಬರಿಗೆ ಬರುತ್ತೆ, ಇನ್ನು 999 ಜನ ದುಡ್ಡು ಹೋಗುತ್ತೆ. ಇದು ಲಾಟ್ರಿ. ಇನ್ನು ಲಕ್ಕಿ ಡ್ರಾ ಸ್ಕೀಮ್ ಅಂತ ಬಂದ್ರೆ ಅದರಲ್ಲೂ ಕೂಡ ಇದೇ ತರ ಗಿಫ್ಟ್ ಗಳನ್ನ ಇಟ್ಟಿರ್ತಾರೆ. ಯಾರಿಗೆ ಆ ಒಂದು ಗಿಫ್ಟ್ ಬರುತ್ತೆ ವಿನ್ನರ್ಸ್ ಅವ್ರಿಗೆ ಕೊಡ್ತಾರೆ. ಏನು ಬರದೇ ಇದ್ದವ್ರಿಗೆ ಸಮಾಧಾನಕರ ಬಹುಮಾನ ಅಂತೇಳಿ ಒಂದು ಮಿಕ್ಸರ್ ಕುಕ್ಕರ್ ಕೊಡ್ತಾರೆ. ಅಂದ್ರೆ ನೀವು ಕಟ್ಟಿರ್ತಕ್ಕಂಥ ಬೆಲೆಗೆ ಬರ್ತಿರೋದನ್ನ ಕೊಡಲ್ಲ, ಜಸ್ಟ್ ಅವ್ರೇನೋ ಒಂದು ನಿಮ್ಗೆ ಸಮಾಧಾನಕ್ಕೆ ಅಂತ ಕೊಡ್ತಾರೆ. ಬಟ್ ನಾವು ಇಲ್ಲಿ ಯಾರಿಗೂ ಗ್ರಾಹಕರಿಗೆ ಹೇಳ್ತಾ ಇಲ್ಲ ನೀವು ಇದಕ್ಕೋಸ್ಕರ ದುಡ್ಡು ಕಟ್ಟಿ ಅಂತ. ಇದನ್ನ ನಾವು ಆಸ್ ಎ ಕಾಂಪ್ಲಿಮೆಂಟರಿ ಆಗಿ ನಮ್ಮ ಕಸ್ಟಮರ್ ಗಳಿಗೆ ನಾವು ಗಿಫ್ಟ್ ಅನ್ನ ಇಟ್ಟಿರೋದು. ಇದು ಪ್ರಮೋಷನ್ ಆಕ್ಟಿವಿಟಿಗೆ ನಾವು ಕೊಡ್ತಾ ಇರೋದು. ಇಲ್ಲಿ ಏನು ಅಂತಂದ್ರೆ, ನೀವು ಪ್ರತಿ ತಿಂಗಳು 1,000 ರೂಪಾಯಿ ಕೂಪನ್ ಅನ್ನ ಬೈ ಮಾಡಿದಾಗಲೆಲ್ಲ ನಾವು ತಿಂಗಳಲ್ಲಿ 2 ಡ್ರಾ ನಡೆಸ್ತೀವಿ. ಅದರಲ್ಲಿ ಫಸ್ಟ್ ಡ್ರಾ ಬಂದು 50 ಗೋಲ್ಡ್ ರಿಂಗ್ ಮತ್ತೆ 50 ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಇದು ಜನವರಿ 16ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಜನವರಿ 16ನೇ ತಾರೀಕು ಫಸ್ಟ್ ಡ್ರಾ ಇರುತ್ತೆ. ಇನ್ನು ಬಂಪರ್ ಡ್ರಾ ಬಂದು ಜನವರಿ 26 ಇದೆ ಫಸ್ಟ್ ಡ್ರಾ. ಅಂದ್ರೆ ಎವ್ರಿ ಮಂತ್ 16 and 26 ಇರುತ್ತೆ. ಇಲ್ಲಿ ನೀವು ನೋಡಬಹುದು, ಬಂಪರ್ ಡ್ರಾದಲ್ಲಿ 1 lakh worth 5 ಗೋಲ್ಡ್ ನೆಕ್ಲೆಸ್ ಇದೆ, 1 lakh worth ಆಕ್ಟಿವ್ ಹೊಂಡಾ ಇದೆ, ನೆಕ್ಸ್ಟ್ ಟಾಟಾ ಪಂಚ್ ಕಾರ್ ಇದೆ. ಈ ತರ 24 ತಿಂಗಳು ಕೂಡ ನಮ್ಮಲ್ಲಿ ಏನಾಗುತ್ತೆ ಗಿಫ್ಟ್ ಗಳನ್ನ ಕೊಡ್ತೀವಿ. ಇದನ್ನ ನಾವು ಯೂಟ್ಯೂಬ್ ಚಾನಲ್ ಇದೆ, ನಮ್ಮದೇ ಆಗಿರ್ತಕ್ಕಂಥ ಡ್ರೀಮ್ ಡೀಲ್ ಗ್ರೂಪ್ ಅಂತ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ. ಈ ಒಂದು ಚಾನಲ್ ಅಲ್ಲಿ ಈ ಒಂದು ಲೈವ್ ಅಲ್ಲಿ ನಾವು ಡ್ರಾನ ನಡೆಸ್ತೀವಿ. ಈ ಒಂದು ಡ್ರಾಗೆ ನೀವು ಹೆಂಗೆ ಕನ್ಸಿಡರ್ ಆಗ್ತೀರಾ ಅಂದ್ರೆ, ಯಾರೆಲ್ಲ ಕಸ್ಟಮರ್ ರಿಜಿಸ್ಟ್ರೇಷನ್ ಆಗ್ತಾರೆ, ನೀವು ಒಂದು ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಯೂನಿಕ್ ನಂಬರ್ ಇರುತ್ತೆ. ಆ ನಂಬರ್ ಅನ್ನ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀವಿ. ಎವ್ರಿ ಮಂತ್ ನೀವು DD Grab ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ನಾವು ಅದನ್ನ ಏನ್ ಮಾಡ್ತೀವಿ, ಕಾಯಿನ್ ಕನ್ವರ್ಟ್ ಮಾಡ್ಬಿಟ್ಟು ಡ್ರಾ ಬಾಕ್ಸಿಗೆ ಹಾಕ್ತೀವಿ. ಲೈವ್ ಅಲ್ಲಿ ಡ್ರಾ ನಡೆಸ್ತೀವಿ. ಯಾವ ಕಸ್ಟಮರ್ ಬರುತ್ತೆ ಅವ್ರಿಗೆ ಲೈವ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಈ ತರ ಗಿಫ್ಟ್ ಬಂದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೀವಿ. ಬಟ್ ಇನ್ನೊಂದು ವಿಚಾರ, ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂತ ಅಂದ್ರೆ, ಯಾರಿಗೆಲ್ಲ ಅಬೌಟ್ 10,000 10,000ಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಗಿಫ್ಟ್ ಯಾರಿಗೆಲ್ಲ ಬರುತ್ತೆ ಅವರು ಗೌರ್ಮೆಂಟ್ಗೆ 30% TDS ಅನ್ನ ಪೇ ಮಾಡಲೇಬೇಕು. ಅದನ್ನು ಕೂಡ ನಿಮ್ಮ ಪಾನ್ ಕಾರ್ಡ್ ನೀವು TDS IT ರಿಟರ್ನ್ ಫೈಲ್ ಮಾಡಿದ್ರೆ ಅದು ಕೂಡ ನೀವು ರಿಟರ್ನ್ ಆಗಿ ತಗೋಬಹುದು. ಫಾರ್ ಎಕ್ಸಾಂಪಲ್ ಈಗ 2 wheeler 4 wheeler 2 BHK ಮನೆ ಇದೆ, ಇದರಲ್ಲಿ ಯಾವ್ದು ಫಾರ್ ಎಕ್ಸಾಂಪಲ್ ಟಾಟಾ ಪಂಚ್ ಕಾರ್ ಇದೆ, ಇದರಲ್ಲಿ ಶೋರೂಮ್ ಪ್ರೈಸ್ ಮಾತ್ರ ನಾವು ಪೇ ಮಾಡ್ತೀವಿ.
ಅದ್ರದ್ದು ಏನು ರಿಜಿಸ್ಟ್ರೇಷನ್ ಚಾರ್ಜಸ್ ಇರುತ್ತೆ ಅಥವಾ ಗೌರ್ಮೆಂಟ್ ಟ್ಯಾಕ್ಸ್ ಏನಿರುತ್ತೆ ಅಥವಾ ಇನ್ಶೂರೆನ್ಸ್ ಏನಿರುತ್ತೆ ಅದು ಕಸ್ಟಮರ್ಗಳೇ ಪೇ ಮಾಡ್ಕೋಬೇಕು. ಇದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುವಂಥದ್ದು. ಆಫ್ಟರ್ 24 ಮಂತ್ಸ್ 24 ತಿಂಗಳಾದ್ಮೇಲೆ ನಿಮಗೆ ಗಿಫ್ಟ್ ಬಂದ್ರು ಬರದೇ ಇದ್ರು ನೀವು ಅಮೌಂಟ್ ಪೇ ಮಾಡೋದು ಯಾವುದಕ್ಕೆ? ಪ್ರಾಡಕ್ಟಿಗೋಸ್ಕರ. ಈ ಪ್ರಾಡಕ್ಟ್ ಅನ್ನು ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ಕೊಡ್ತೀವಿ. ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಸೇವಿಂಗ್ಸ್ ಪ್ಲಾನ್. ಈಗ ಆಲ್ರೆಡಿ ನಾವು ಮೋರ್ ದನ್ 4000 ಪ್ಲಸ್ 4000ಕ್ಕಿಂತ ಹೆಚ್ಚಿನ ಜನಕ್ಕೆ ಆಲ್ರೆಡಿ ಗಿಫ್ಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅದರಲ್ಲಿ ಮೇನ್ ಇರೋದು ಮಾತ್ರ ಈ ಬುಕ್ಲೆಟ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಯಾಕಂದ್ರೆ 4000 ಜನದ ನಾವು ಮೆನ್ಷನ್ ಮಾಡಿದ್ರೆ ಒಂದು ಆಲ್ಬಮ್ ಮಾಡಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಆಗಿ ಮೇನ್ ಅಂದ್ರೆ ನೀವು ನೋಡ್ಬೋದು, ಮನೆ ಬಂದಿರೋರು, ಕಾರ್ ಬಂದಿರೋರು, ಗೋಲ್ಡ್ ನೆಕ್ಲೆಸ್ ಬಂದಿರೋಂಥವ್ರು, 5 ಲಕ್ಷ ಕ್ಯಾಶ್ ಪ್ರೈಸ್ ವಿನ್ನರ್ ಕೂಡ ಇದರಲ್ಲಿ ಒಬ್ಬರಿದ್ದಾರೆ. ಅದೇ ರೀತಿ ಗೋಲ್ಡ್ ರಿಂಗ್ ವಿನ್ನರ್ಗಳು, ಇದೆಲ್ಲದನ್ನು ಕೂಡ ಈ ಬುಕ್ಲೆಟ್ ನಾವು ಮೆನ್ಷನ್ ಮಾಡಿದ್ದೀವಿ. ಈಗ ಆಲ್ರೆಡಿ ನಮ್ದು ಎಂಟೈರ್ ಕರ್ನಾಟಕದಲ್ಲಿ 3 ಶೋರೂಮ್ ಕೂಡ ಇದೆ. ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ 3 ಶೋರೂಮ್ ಕೂಡ ಆಲ್ರೆಡಿ ನಮ್ದು ಪ್ರೆಸೆಂಟ್ ಇದೆ. ಇದು ನಮ್ದು ಇ ಕಾಮರ್ಸ್ ಬೇಸ್ ಆಗಿರೋದ್ರಿಂದ ಎಲ್ಲ ಕಡೆ ಬ್ರಾಂಚ್ ಇರುತ್ತೆ. ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಅವ್ರ ಮನೆಗೆ ಡೋರ್ ಡೆಲಿವರಿ ತಗೋಬಹುದು. ಇದು ನಮ್ಮಲ್ಲಿರ್ತಕ್ಕಂಥ ಸೇವಿಂಗ್ಸ್ ಪ್ಲಾನ್ ಆಗಿದೆ. ಈ ಸೇವಿಂಗ್ಸ್ ಪ್ಲಾನ್ ಬಗ್ಗೆ ಇನ್ನ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಯಾರು ನಿಮಗೆ ಈ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿರ್ತಾರೆ ಅಥವಾ ವಿಡಿಯೋನ ಶೇರ್ ಮಾಡಿರ್ತಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಕೆಳಗಡೆಯಲ್ಲಿ ನನ್ನ ನಂಬರು ಕೂಡ ಕೊಟ್ಟಿರ್ತೀನಿ, ನೇರವಾಗಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಸೇವಿಂಗ್ಸ್ ಪ್ಲಾನ್ ಅಲ್ಲಿ ಬರೋದ್ರಿಂದ ಏನಾಗುತ್ತೆ, ಒಂದು ನಿಮ್ಮ ಮನೆಯಲ್ಲಿ ಒಂದು ಸೇವಿಂಗ್ಸ್ ಅನ್ನ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಏನಾಗ್ತದೆ, ಇವತ್ತು ನಾವು ಬರೀ ಲೋನ್ EMI ಆಪ್ಷನ್ಗೆ ಹೋಗ್ತಾ ಇದ್ದೀವಿ, ಬಟ್ ಉಳಿತಾಯ ಅನ್ನೋದು ಎಲ್ಲರಿಗೂ ಕೂಡ ಬರ್ತಾ ಇಲ್ಲ. ಆ ಒಂದು ಉಳಿತಾಯ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಗಿಫ್ಟ್ಗಳನ್ನು ಗೆಲ್ಬಹುದು. ಜೊತೆಲಿ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ನೀವು ಖರೀದಿ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನ ಕರೆ ಮಾಡಿ ಅಂತ ಹೇಳ್ತೀವಿ. ಒಂದು ವಿಡಿಯೋನ ಎಂಡ್ ಮಾಡ್ತಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.